ಆ ಹುಡುಗಿ ಇಲ್ಲೇ ನಿನಗೆ ಮೀಟ್ ಮಾಡಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರೆದವಳೆ. ನನ್ಗೆ ಯಾಕೋ ಭಯ ಆಗ್ತಾ ಇತ್ತು ನನಗಂತೂನು. ಅಯ್ಯೋ! ನೀನ್ ಯಾಕೆ ಹೆದರ್ಕಂತೀಯ? ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ. ಸರಿನಾ? ನಾನಿದ್ದೀನಿ. ನೋಡು, ಆ ಹುಡ್ಗಿನ ಹೆಂಗನ ಮಾಡಿ ಕ್ಯಾಚ್ ಮಾಡಿ ಬುಟ್ಟಿಗೆ ಹಾಕೊಂಡು ಒಂದು ಲವ್ ಟ್ರ್ಯಾಕಿಗೆ ತಗೋಬಿಟ್ಟು ಬಾ. ಆಮೇಲೆ ನೋಡು. ಹ್ಮ್. ನೋಡು, ಆಹ್, ನಾನು ನೀನು ಚೆನ್ನಾಗಿ ಬೆಳೆದ್ ಬಿಡ್ಬೋದು. ಅಲ್ಲ, ನನಗೆ ಆ ಥರ ಏನಿಲ್ಲ. ಆದ್ರೆ ದುಡ್ಡಿರೋ ಹುಡುಗಿಯರಿಗೆಲ್ಲ ದುರಂಕಾರ ಜಾಸ್ತಿ. ನಂದೇ ದುಡ್ಡು ಅನ್ನಂಗೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾರೆ. ಈಗ ಅವಳೆಲ್ಲ ದರಿದ್ರದೋಳು ನಿಧಿ. ಅವಳು ಹಂಗೇನೆ ದುರಂಕಾರ ಮಾಡ್ತಾ ಇದ್ಲು. ನೋಡು, ಎಲ್ಲ ಹುಡ್ಗಿರು ಒಂದೇ ಥರ ಇರಲ್ಲ. ಸರಿನಾ? ನೋಡು, ಆರಾಮಾಗಿ ಅವಳ ಹತ್ರ ಮಾತಾಡಿ ಖುಷಿಯಾಗಿ ಹೆಂಗೋ ಇರು, ನೋಡ್ತಾ ಇರು ಏನಾಗ್ತೈತೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನೀನುನು ಖುಷಿಯಾಗಿನೇ ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ನೋಡೋಣ ಇರು, ಹುಡುಗಿ ಏನೇನು ಹೇಳ್ತಾಳೋ, ಏನೇನು ಮಾಡ್ತಾಳೋ ನೋಡೋಣ. ಅಮ್ಮಂಗೆ ಬೇರೆ ಹೇಳ್ಬೇಕು ಈ ವಿಚಾರನ. ಅಮ್ಮಂಗೆ ಬೇರೆ ಹೇಳಿಲ್ಲ. ಅದು ನೀ ಏನು ಮಾಡೋದು, ನಿಧಿನ್ ಬೇರೆ ಮದುವೆ ಮಾಡ್ಕೊಬಿಟ್ಟಿದ್ನಲ್ಲ, ಏನಾಗಲ್ಲ ಅಲ್ವಾ? ಬಿಟ್ಟು ಬಿಸಾಕು. ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನೋಡು, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೊತೀನಿ. ಅವಳು ಇಲ್ಲಿಗೆ ಬರ್ತಾಳಲ್ಲ, ಬಂದಿದ ತಕ್ಷಣ ಮಾತಾಡು, ಇಬ್ರು ಮಾತಾಡ್ರಿ, ಚೆನ್ನಾಗಿ ಮಾತಾಡಿ, ಡೇಟಿಂಗ್ ಮಾಡ್ರಿ, ಓಡಾಡ್ಕೊಂಡು ಬನ್ನಿ. ಆಮೇಲೆ ನೋಡ್ತಾ ಇರು. ಅವಳೇನಾದ್ರೂನು ಲವ್ ವಿಚಾರ ಮಾತಾಡಿದ್ರೆ ಅಂತೂ ಮಿಸ್ ಮಾಡ್ದಿರೋ ಥರ ಒಪ್ಕೋಬೇಕು ನೀನು. ಹಾಂ, ಒಪ್ಕೋತೀನಿ. ಹಾಯ್. ಓಹ್! ಬಂದ್ರಾ? ಬನ್ನಿ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದ ನನ್ನ ಫ್ರೆಂಡು. ಮಗ, ಮಾತಾಡು, ಆಮೇಲೆ ಸಿಗ್ತೀನಿ. ಹಾಯ್. ಹಾಯ್. ನೀವು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಎಲ್ಲೋ ನೀವು ಬರ್ದಿದ್ದಂಗೆ ಇರ್ತೀರಾ ಅಂತ ಅನ್ಕೊಬಿಟ್ಟಿದ್ದೆ. ನೀವು ಬಂದಿದ್ದು ಒಳ್ಳೇದೇನೆ ಆಯ್ತು. ಅದು ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ, ನನಗಂತೂ ನೀವು ತುಂಬಾನೇ ಇಷ್ಟ ಆಗೋಗ್ಬಿಟ್ಟಿದ್ದೀರಾ. ನಿಮ್ಮ ಜೊತೆ ನಾನು ಖುಷಿಯಾಗಿರ್ಬೇಕು ಅನ್ನೋದೊಂದೇ ನನ್ನ ಆಸೆ. ಅದು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನನಗೆ ಗೊತ್ತು ನೀವು ತುಂಬ ಕಷ್ಟದಲ್ಲಿದ್ದೀರಾ. ನಿಮಗೆಲ್ಲ ತುಂಬ ಕಷ್ಟ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅಂದರೆ ಇವಾಗ ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂತಲೇ ಗೊತ್ತು. ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಆದರೂ ಪರವಾಗಿಲ್ಲ, ನನಗೆ ನೀವಂದ್ರೇನೆ ತುಂಬ ಇಷ್ಟ ನನಗಂತೂ. ನೀವು ಒಂಥರ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ನಲ್ಲ, ಹೀರೋ ಥರ ಕಾಣಿಸ್ತಾ ಇದ್ದೀರಾ. ನೀವು ಸಮಂತ್ ಅವ್ರೆ, ನಿಮ್ಗಿದೆಲ್ಲ ಗೊತ್ತಾ? ನನಗೆ ನೀನು ಬೇಕು. ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕಟ್ಕೊಂಡು ನನಗೇನಾಗಬೇಕು, ಓಕೆನಾ? ನನಗೆ ನೀವೊಬ್ಬರು ನನ್ನ ಜೊತೆ ಇದ್ಬಿಟ್ರೆ ಯಾವಾಗೂನು ಅಷ್ಟೇ ಸಾಕು. ನಂಗೆ ಬೇರೆ ಇನ್ನೇನೂ ಬೇಕಿಲ್ಲ. ನಿಮ್ಮ ಜೊತೆ ಓಡಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮಗೆ ಕಷ್ಟನೋ ಸುಖನೋ ಅದೆಲ್ಲ ನನಗೆ ಬೇಕಿಲ್ಲ. ನೀವು ಯಾವಾಗೂ ನನ್ನ ಜೊತೆನೇ ಇರಬೇಕು, ಖುಷಿಯಾಗಿರಬೇಕು. ನಾನು ನಿಮ್ಮನ್ನು ತುಂಬ ಲವ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ಐ ಲವ್ ಯು ಸೋ ಮಚ್. ಆಹ್, ಅದು ಅದು ನಿಮಗೆ ನನ್ನ ಮೇಲೆ ಲವ್ ಇದ್ರೆ ಹೇಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ. ಆ ಥರ ಎಲ್ಲ ಬಲವಂತ ಮಾಡೋ ಹುಡುಗಿ ನಾನಲ್ಲ. ಅಯ್ಯೋ! ನನಗೂ ಇಷ್ಟನೇ ನೀವಂದ್ರೆ. ನೀವಂದ್ರೆ ನನಗೆ ತುಂಬಾ ಇಷ್ಟ. ಐ ಲವ್ ಯು ಟು. ಒಳ್ಳೆ ನನ್ನ ಮಗ. ಅಂದರೆ ಇವನು ನಿಧಿಗೆ ಕೈ ಕೊಡಬೇಕು ಅಂತಲೇ ಡಿಸೈಡ್ ಮಾಡೋನೆ ಅಂತ ಅನ್ನಿಸ್ತೈತೆ. ಈ ದೆವ್ವದ ಜೊತೆ, ಈ ಭೈರವನ ಜೊತೆನೇ ಏನು ಆಟ ಆಡ್ತಾನೆ ಅಲ್ವಾ, ನನ್ನ ಮಗನ ಬೀದಿಗೆ ತಗೊಂಡೇ ಬರೋದು ನಾನಂತೂ. ಇಷ್ಟೊಂದು ದುರಾಂಕಾರನ. ಪಾಪ ನಿಧಿ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡ್ತಿರಲ್ಲ ಇವನೇನಾದರೂ ಒಂದು ಸಲ ಆದರೂ ನಿಧಿ ಬೇಕು ಅಂದಿದ್ರೆ ಹೆಂಗೋ ಒಂದು ಮಾಡ್ಬಿಡ್ತಿದ್ದೆ. ನೋಡೋಣ, ಇನ್ನೂ ಟೈಮ್ ಐತೆ. ಸರಿ ಬನ್ನಿ, ಓಡಾಡ್ಕೊಂಡು ಬರೋಣ. ಹಾಗೆಯೇ ನಾಳೆ ನಿಮ್ಮ ಅಮ್ಮನ್ನ ಎಲ್ಲರೂ ಪರಿಚಯ ಮಾಡಿಸ್ಕೊಡು, ಸರಿನಾ? ಅಮ್ಮ ಇಷ್ಟು ಬೇಗ ಅಮ್ಮನೂ ಪರಿಚಯ ಮಾಡಿಸ್ಕೊಡ್ಬೇಕಾ? ಆಯ್ತು. ಮಾಡಿಸ್ಕೊಡ್ತೀನಿ. ಅದ್ರಲ್ಲೇನಂತೆ. ಅಮ್ಮನೂ ಏನು ಅಮ್ಮ ಅದು ಆರಾಮಾಗೇನೆ ಒಪ್ಕೋತಾರೆ. ಅಮ್ಮಂಗೂನು ನೀವು ಭಾಳ ಇಷ್ಟ ಆಗ್ತೀರಾ. ನಿಜವಾಗೂ ನಿಜ ಹೇಳ್ತಿದ್ದೀರಾ ನಾನಂದ್ರೆ ಇಷ್ಟನಾ ಅಂತ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವಂದರೆ ನನಗೆ ತುಂಬ ಇಷ್ಟ. ಬನ್ನಿ, ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ತಿನ್ಕೊಂಡು ಓಡಾಡ್ಕೊಂಡು ಬರೋಣ. ಸರಿ. ಆಯ್ತು. ನೀವು ಯಾರನ್ನಾದ್ರೂ ಲವ್ ಏನಾದರೂ ಮಾಡಿದ್ರಾ? ಅಂದರೆ ನಿಮ್ಗೇನಾದರೂ ಲವ್ ಫೇಲ್ಯೂರು ಆ ಥರ ಏನಾದರೂ ಆಗಿದೆಯಾ? ಅದೆಲ್ಲ ಇದ್ರೆ ನನಗೆ ಮುಂಚೆನೇ ಹೇಳಿ. ಅಯ್ಯೋ! ಇಲ್ಲ. ನಾನು ಯಾರನ್ನೂ ಲವ್ವೇ ಮಾಡಿಲ್ಲ. ಈ ಲವ್ವು ಗಿವ್ವು ಅದೆಲ್ಲ ನಂಗೆ ಸ್ವಲ್ಪನೂ ಇಷ್ಟನೇ ಆಗಲ್ಲ ನನಗೆ. ನನಗೆ ಏನಿದ್ರೂನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು ಅಷ್ಟೇನೆ. ಈ ಲವ್ವು ಪವ್ವು ಅವೆಲ್ಲ ಇಷ್ಟನೇ ಆಗಲ್ಲ. ನನಗೆ ಮೊದಲನೇ ಸಲ ನಿಮ್ಮನ್ನ ನೋಡಿದಾಗ ತುಂಬ ಅಂದರೆ ತುಂಬ ಇಷ್ಟ ಆಗೋಗ್ಬಿಟ್ರಿ. ನಿಮ್ಮನ್ನ ನೋಡಿದ ತಕ್ಷಣ ನಾನಂತೂ ಲವ್ ಅಟ್ ಫಸ್ಟ್ ಸೈಟ್‌ನೇನೆ ಆಗೋಗ್ಬಿಡ್ತು. ನೀವು ನನ್ನ ಇನ್‌ಸ್ಟಾಗ್ರಾಮಾಗ ನೋಡಿ ಇಷ್ಟಪಟ್ಬಿಟ್ಟು ಹುಡ್ಕೊಂಬಿಟ್ಟು ಬಂದಿದ್ದೀರಾ ಅಂದರೆ ನಿಜ ನನ್ನಂಥ ಅದೃಷ್ಟವಂತ ಇಡೀ ಭೂಮಿ ಮೇಲೆ ಯಾರೂನು ಇಲ್ಲ. ನಾನು ಭಾಳ ಅಂದರೆ ಭಾಳ ಅದೃಷ್ಟವಂತ, ಭಾಳ ಅಂದರೆ ಭಾಳ ಲಕ್ಕಿ ಪರ್ಸನ್. ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಬಂದಿದ್ದಕ್ಕೆ. ನೋಡಿ, ನಾಳೆ ಬನ್ನಿ, ನಮ್ಮ ಅಮ್ಮನ್ನ ಮೀಟ್ ಮಾಡಿಸ್ತೀನಿ. ಮೀಟ್ ಮಾಡಿಸಿ ಅಮ್ಮ ಏನು ಹೇಳ್ತಾರೋ ಕೇಳೋಣ. ನೋಡೋಣ. ನೀವು ಅದು ನೀವು ಒಪ್ಕೊಂಡ್ರೆ ಅದು ಮದುವೆ. ಅಯ್ಯೋ, ಇನ್ನು ಈಗ ಲವ್ ಮಾಡೋಕೆ ಶುರು ಮಾಡಿದ್ವಿ, ಇನ್ನು ಇವತ್ತು ಐ ಲವ್ ಯು ಅಂತ ಹೇಳಿದ್ದೀನಿ, ಆಗ್ಲೇನೆ ನೀವು ಹಬ್ಬಬ್ಬಬ್ಬ ಈ ಥರ ಎಲ್ಲ ಅಂದ್ಬಿಟ್ರೆ ಹೆಂಗೆ? ನೋಡಿ, ನನ್ಗೇನು ಗೊತ್ತಾ, ಹುಡುಗರು ಅವ್ರ ಸ್ವಂತ ದುಡ್ಡಲ್ಲೇ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ಕೋಟಿ ಇಲ್ಲಾಂದ್ರೂ ಪರವಾಗಿಲ್ಲ, ನನ್ನ ಜಸ್ಟ್ ಮೇಂಟೈನ್ ಮಾಡಬೇಕು. ಯಾಕಂದರೆ ನಮ್ಮಪ್ಪ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಸೊ ಇವತ್ತು ನೀವು ನನಗೆ ಶಾಪಿಂಗ್ ಎಲ್ಲ ಮಾಡಿಸ್ತೀರಾ ತಾನೇ? ಶಾಪಿಂಗ್ ಮಾಡಿಸ್ತೀನಿ.
ಹಾಂ, ನನಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ನನಗೆ. ನಾನು ವಾರಕ್ಕೊಂದ್ಸಲ ಶಾಪಿಂಗ್ ಮಾಡಲಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ ನನಗೆ. ವಾರಕ್ಕೊಂದ್ಸಲ ಶಾಪಿಂಗ್ ಮಾಡಬೇಕು. ಆಮೇಲೆ ಹಾಂ, ಪಾರ್ಲರ್ಗೆಲ್ಲ ಹೋಗೋದಂದ್ರೆ ತುಂಬ ಇಷ್ಟ ನನಗೆ. ನೀವು ಹೆಂಗಿದ್ರು ಜಾಬ್ಗೆ ಹೋಗ್ತಾ ಇದ್ದೀರಲ್ವಾ? ನಿಮ್ಗೇನು ಓಕೆ ತಾನೇ? ನಾನೆಲ್ಲ ನನಗೆ ಖರ್ಚೆಲ್ಲ ನೀವು ನೋಡ್ಕೋತೀರಾ ತಾನೇ? ನೋಡ್ಕೋತೀನಿ. ಅಂದ್ರೆ ನಮ್ಮ ಅಪ್ಪ ಸಾಹುಕಾರ. ಆದ್ರೆ ನಾನು ಲವ್ ಮಾಡೋ ಹುಡುಗನ ಹತ್ರನೇ ಎಲ್ಲಾನು ಇಡಿಸ್ಬೇಕು ಅನ್ನೋದೇ ನನ್ನ ಆಸೆ. ಲವ್ ಮಾಡೋ ಹುಡುಗರು ಕೊಟ್ರೆ ಅದೊಂಥರ ಫೀಲ್ ಖುಷಿ ಚೆನ್ನಾಗಿರುತ್ತೆ. ಅದಕ್ಕೆ ನಾಳೆ ಬನ್ನಿ ಶಾಪಿಂಗ್ ಹೋಗಿ ಹಾಗೆ ಪಾರ್ಲರ್ಗೆ ಹೋಗಿ ಸ್ವಲ್ಪ ಎಲ್ಲಾನು ಓಡಾಡ್ಕೊಂಡ್ಬಿಟ್ಟು ಬರೋಣ. ಇವತ್ತು ಹೋಟೆಲ್ ಅಲ್ವಾ, ಇವತ್ತೇನು ಜಸ್ಟ್ ಲವ್ ಪ್ರಪೋಸಲ್ ಅಲ್ವಾ ಇವತ್ತು ಅಷ್ಟೇನೆ. ನಾಳೆಯಿಂದ ಚೆನ್ನಾಗಿ ಓಡಾಡೋಣ. ಹಾ, ಚೆನ್ನಾಗಿ ಓಡಾಡೋಣ. ನನ್ನ ಮಗ ನಾನು ಕೂಡ ಕಾಟಕ್ಕೆ ನಿಧಿ ಎಲ್ಲಪ್ಪ ಅಂತ ಹುಡ್ಕಾಡ್ಬೇಕು. ಹಂಗೆ ಮಾಡ್ತೀನಿ ನನ್ನ ಮಗನಿಗೆ. ನಿಧಿ ಬೆಲೆ ಗೊತ್ತಾಗಬೇಕು. ಇಲ್ಲಾಂದರೆ ಈ ನನ್ನ ಮಗ ನನ್ನ ಹಿಂದೆ ಬಿದ್ದು ನಿಧಿನ ಕಳ್ಕೋಬೇಕು. ಎರಡರಾಗ ಒಂದು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಈ ದೌಲತ್ತಾಗಿ ಈ ಆಟದಾಗೆ ಆಡ್ಕೊಂಡು ಬಿದ್ದವನಲ್ಲ ಇವನು. ಮೂರು ಬಿಟ್ಟವನು ಇವನು ಉದ್ಧಾರ ಆಯ್ತಾನ? ಆಗಿಲ್ಲ. ನನ್ನ ಪೊದ್ದು ಡಾರ್ಲಿಂಗಿಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ಇವನು ಸರಿ ಇಲ್ಲ ನೀನು ಒಳಿಯ ಅಂದರೆ ಸುಮ್ಕೆನೆ ಇತ್ತಾಳೆ. ಅವಳಿಯವನ ಮೇಲೆ ಲವ್ ಜಾಸ್ತಿ ಪೊದ್ದಿಗೆ. ಅದಕ್ಕೆ ಈಗ ನಾನೇ ಬುದ್ಧಿ ಕಲಿಸ್ತೀನಿ. ಪೊದ್ದುಗೆ ಸಮೇತ ಈ ವಿಚಾರ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ಇಂದು ಬೆಂಗಳೂರಿಗೆಲ್ಲ ಎಷ್ಟು ಫ್ಯಾಕ್ಟ್ರಿಗಳಿದಾವೆ? ಅಯ್ಯೋ ತುಂಬ ಇದ್ದಾವೆ. ಒಂದು 2-3 ಫ್ಯಾಕ್ಟ್ರೀಸ್ ಇದೆ. ಅಪ್ಪ ನೋಡ್ಕೊಂತ ತಲೆ ತಿಂತಿದ್ದಾರೆ. ಹೋಗಿ ಅದೆಲ್ಲ ಮತ್ತೆ ನೋಡ್ಕೊಳ್ಳೋಕೆಲ್ಲ ಸ್ಟಾರ್ಟ್ ಮಾಡಬೇಕು. ಮತ್ತು ಹಾಂ, ಮತ್ತು ನನಗೆ ಅಂತ ಹೇಳಿ ನನಗೆ ಸಪ್ರೇಟ್ ಮನೆ ಕೊಟ್ಟಿದ್ದಾರೆ. ಯಾವಾಗಾದರೂ ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಫುಲ್ ರೌಂಡ್ಸ್ ಹೊಡಿಸ್ಕೊಬರ್ತೀನಿ, ಓಕೆನಾ? ನೀವೇನು ಯೋಚನೆ ಮಾಡಬೇಡಿ. ಆಮೇಲೆ ಮದುವೆ ಆದಮೇಲೆ ನನ್ನ ಫ್ಯಾಕ್ಟ್ರಿಗೆ ಇಟ್ಟಿಲ್ಲ, ನೀವೇ ನೋಡ್ಕೋಬೇಕಪ್ಪ. ನನಗಂತೂ ಈ ಫ್ಯಾಕ್ಟ್ರಿಗೆ ಹೋಗೋದು ನೋಡ್ಕೊಳ್ಳೋದು ಅದೆಲ್ಲ ನಂಗೆ ತುಂಬ ರಿಸ್ಕ್ ಅನಿಸುತ್ತೆ. ನೀವೇ ನನ್ನ ಫ್ಯಾಕ್ಟ್ರಿ ಜವಾಬ್ದಾರಿ ಎಲ್ಲ ನೀವೇ ತೊಗೋಬೇಕು. ಅಯ್ಯೋ, ನಾನ್ ತಗೋಬೇಕಾ? ನಾನು ನಾನು ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲನೂ ನಿಮ್ಮದೇ ಅಲ್ವಾ? ಎಲ್ಲ ನಿಮಗೋಸ್ಕರನೇ ಅಲ್ವಾ ಇರೋದು? ಅದಕ್ಕೆ ಎಲ್ಲನೂ ನೀವೇ ನೋಡ್ಕೋಬೇಕು. ನಾನಂತೂ ಮನೇಲಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ತೀನಿ. ನೀವೊಂದು ಕಡೆಯಿಂದ ಎಲ್ಲ ನೋಡ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡು ಕೆಲಸವನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಆಮೇಲೆ ಆರಾಮಾಗೆ ನಾವು ನೀವು ಮನೆ ಖುಷಿಯಾಗಿರೋಣ, ಓಕೆನಾ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಏನೇನ್ ಜೀವನದಾಗ ಅನ್ಕೊಂಡಿದ್ದೀನೋ ಅದೆಲ್ಲ ಕಣ್ಮುಂದೆನೇ ಕಾಣಿಸ್ತಾ ಐತೆ. ಆ ದೇವ್ರಿಗೆ 100 ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇನೆ. ನಿಮ್ಮ ಮನೇಲಿ ನಿಮ್ಮಮ್ಮನ ಮದ್ವೆಗೆ ಒಪ್ಕೋತಾರೆ ಅಲ್ವಾ? ನಮ್ಮನೇಲಿ ಒಪ್ಕೋತಾರೆ. ನಿಮ್ಮನೆಗೆ ಮೊದಲೇ ನೀವು ಜಾಸ್ತಿ ಸಾವ್ಕಾರು, ನಿಮ್ಮಪ್ಪ ಒಪ್ಕೋತಾರಾ? ನಮ್ಮಪ್ಪ ಯಾಕೆ ಒಪ್ಕೊಳ್ಳಲ್ಲ? ಮಗಳೇ, ನಿನ್ಗೆ ಯಾವ ಹುಡುಗ ಇಷ್ಟನೋ ಅದೇ ಹುಡುಗನೇ ಮದುವೆ ಮಾಡ್ಕೊಂಡು ಅದೇ ಹುಡುಗನ ಜೊತೆ ಆರಾಮಾಗಿ ಹ್ಯಾಪಿಯಾಗಿ ಖುಷಿಯಾಗಿರು ಮಗಳೇ ಅಂತ ಹೇಳ್ಬಿಟ್ಟು ನನಗೆ 2 ಇಯರ್ಸ್ ಬ್ಯಾಕೇನೆ ಹೇಳಿದ್ದಾರೆ. ನನಗೆ ಯಾವ ಹುಡುಗನೂ ಇಷ್ಟನೇ ಆಗಲಿಲ್ಲ. ನನಗೆ ನೀನೇ ಮಾತ್ರನೇ ಇಷ್ಟ ಆಗಿದ್ದು. ನಮ್ಮ ಡ್ಯಾಡಿ ಇಷ್ಟು ದಿನದಿಂದ ಕೇಳ್ತಾ ಇದ್ರು, ಮಗಳೇ ಯಾವಾಗ ಮದುವೆ ಮಾಡ್ಕೋತೀಯಾ, ಇನ್ನೂ ಇಷ್ಟ ಆಗಲಿಲ್ವಾ ನಿನಗೆ ಅಂತ ಹೇಳಿ. ಈಗ ನಮ್ಮ ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಹೇಳ್ತೀನಿ, ಓಕೆನಾ? ಹಾ, ಸರಿ ಸರಿ, ಆಯ್ತು. ಸರಿ, ನೀವು ಬಿಲ್ ಕೊಟ್ಬಿಟ್ಟು ಬನ್ನಿ. ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ. ಅಂದರೆ ನೋಡಬೇಕಲ್ವಾ ನೀವು ನನ್ನ ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ. ಅದ್ರ ಮೇಲೆ ಅಲ್ವಾ ನೋಡಬೇಕಾಗಿರೋದು ನನ್ನ ಮದುವೆ ಆಗಲ್ಲ ಬೇಡವಾ ಅಂತ. ನೀವು ನನ್ನ ಮೇಂಟೈನ್ ಮಾಡಿದ್ರೆ ಸಾಕು ಎಲ್ಲನೂ. ನಮ್ಮ ಡ್ಯಾಡಿ ಯಾವಾಗೂ ಹೇಳ್ತಿರ್ತಾರೆ, ನಿನ್ನ ಮೇಂಟೈನ್ ಮಾಡೋ ಹುಡುಗ ಇದು ಬಿಟ್ಟರೆ ಸಾಕು ನನಗೆ ಅಂತ. ನೋಡು, ಬಿಲ್ಲೆಲ್ಲ ಕಟ್ಬಿಟ್ಟು ಬಾ. ಹಾಗೇನೆ ಮನೆಗೆ 4 ಬಿರಿಯಾನಿ ಪಾರ್ಸಲ್ ತೊಗೊಂಡು ಬಾ, ಸರಿನಾ? ಸರಿ ಆಯ್ತು. ಕಟ್ಟು, ಬಿಲ್ ಕಟ್ಟು, ಆಮೇಲೆ ಗೊತ್ತಾಗ್ತೈತೆ. ಅಯ್ಯೋ, ಕೈಯಾಗ ಬೇರೆ ಕಾಸಿಲ್ಲ, ಏನಪ್ಪ ಮಾಡೋದು? ಅಯ್ಯೋ ಇರು, ಅವನಿಗೆ ಫೋನನ್ನ ಮಾಡ್ತೀನಿ, ದುಡ್ಡನ್ನ ಕಳಿಸ್ತಾನೆ. ಇವಳೇನು ಇಷ್ಟೊಂದು ಖರ್ಚು ಮಾಡಿಸ್ತಾಳಲ್ಲ, ಒಂದೇ ಸಲ ಎಲ್ಲ ವಸೂಲಿ ಮಾಡ್ತೀನಿ ಮದುವೆ ಆದಮೇಲೆ. ಹಲೋ, ಹೋಟ್ಲಿಗೆ ಬಂದಿದ್ದೀವಿ ಅಣ್ಣ, ಕಾಸಿಲ್ಲ, ಹುಸಿ ದುಡ್ಡು ಫೋನ್ಪೇ ಮಾಡ್ತೀಯಾ? ಇಲ್ವಾ ಹಣ, ಯಾರ ತಗೊಂಡು ಅರ್ಜೆಂಟಾಗಿ ಹಾಕ್ಸ್ಕೊಡೋಣ. ಇತ್ತಲ್ಲ ನಿಂತಾಗೆ ನೀನು ಯಾಕೆ ಆಸೆ ಆಯ್ತಾ? ಸರಿ, ಹೋಟ್ಲು ತಕ್ಕ ಬಂದ್ಬಿಡಿಲಿ. ಸರಿ ಸರ್ನಾ ಬಾ.